IPL 2025 ರೋಚಕ ಘಟ್ಟ ತಲುಪಿದೆ. ದೆಹಲಿ ವಿರುದ್ಧ ಪಂದ್ಯ ಗೆದ್ದಿರುವ ಗುಜರಾತ್ ಟೈಟನ್ಸ್ ಟೀಮ್ ತಾನು ಪ್ಲೇ ಆಫ್ಗೆ ಹೋಗೋದರ ಜೊತೆಗೆ ಇನ್ನೆರಡು ತಂಡಗಳನ್ನು ಕರೆದೊಯ್ದಿದೆ. ಹೌದು, ಭಾನುವಾರದ ಡಬಲ್ ಹೆಡರ್ಸ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ಗೆಲುವು ಹಾಗೂ ದೆಹಲಿ ಕ್ಯಾಪಿಟಲ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ ಭರ್ಜರಿ ಜಯ ಸಾಧಿಸುವ ಮೂಲಕ ಪ್ಲೇ ಆಫ್ಗೆ ಹೋಗುವ ತಂಡಗಳು ಯಾವ್ಯಾವು ಅನ್ನೋದು ಕನ್ಫರ್ಮ್ ಆಗಿದೆ. ಹೌದು, ಭಾನುವಾರದ ಪಂದ್ಯದಲ್ಲಿ ದೆಹಲಿ ಕ್ಯಾಪಿಟಲ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ ಗೆದ್ದಿದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಇದರ ಜೊತೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ಕೂಡ ಫೈನಲ್ ರೌಂಡ್ಗೆ ಲಗ್ಗೆ ಇಟ್ಟಿವೆ. ಗುಜರಾತ್ ಟೈಟನ್ಸ್, RCB ಹಾಗೂ ಪಂಜಾಬ್ ಕಿಂಗ್ಸ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರ 3 ಸ್ಥಾನಗಳನ್ನು ಪಡೆಯುವ ಮೂಲಕ ಪ್ಲೇ ಆಫ್ ಅನ್ನು ಕನ್ಫರ್ಮ್ ಮಾಡಿಕೊಂಡಿವೆ. ಉಳಿದ ತಂಡಗಳು ಕಡಿಮೆ ಅಂಕಗಳನ್ನು ಹೊಂದಿರೋದ್ರಿಂದ ಪ್ಲೇ ಆಫ್ನಿಂದ ಹೊರಬಿದ್ದಿವೆ. ಇನ್ನು ಪ್ಲೇ ಆಫ್ನ 4ನೇ ಸ್ಥಾನಕ್ಕಾಗಿ 3 ತಂಡಗಳ ನಡುವೆ ಭರ್ಜರಿ ಪೈಪೋಟಿ ನಡೆದಿದೆ. ಮುಂದಿನ ಎಲ್ಲಾ ಪಂದ್ಯಗಳನ್ನು ಮುಂಬೈ, ದೆಹಲಿ, ಲಕ್ನೋ ತಂಡಗಳು ಗೆದ್ರೆ ಮಾತ್ರ 4ನೇ ಸ್ಥಾನ ದಕ್ಕುತ್ತದೆ. ಈಗಾಗಲೇ ಮುಂಬೈ ಇಂಡಿಯನ್ಸ್ 14 ಅಂಕ ಪಡೆದಿದ್ದು ಇನ್ನು 2 ಮ್ಯಾಚ್ಗಳು ಬಾಕಿ ಉಳಿದಿವೆ. ಈ ಎರಡರಲ್ಲೂ ಗೆಲುವು ಪಡೆದರೆ ಒಟ್ಟು 18 ಅಂಕಗಳಿಂದ ಪ್ಲೇ ಆಫ್ಗೆ ಬರುತ್ತದೆ. ಒಳ್ಳೆಯ ರನ್ ರೇಟ್ ಇದ್ರೆ ಮುಂಬೈಗೆ ಅವಕಾಶ ಸಿಗೋದು ದಟ್ಟವಾಗಿದೆ. ಇನ್ನೊಂದೆಡೆ ದೆಹಲಿ ಕ್ಯಾಪಿಟಲ್ಸ್ 13 ಅಂಕ ಪಡೆದಿದ್ದು ಇನ್ನೂ 2 ಪಂದ್ಯ ಆಡಲಿದೆ. ಈ ಎರಡರನ್ನ ಗೆದ್ರೆ 17 ಅಂಕ ಪಡೆದು ನೆಟ್ ರನ್ ರೇಟ್ ಮೇಲೆ ಪ್ಲೇ ಆಫ್ ನಿಗದಿಯಾಗುತ್ತದೆ. ಇನ್ನೊಂದೆಡೆ ಲಕ್ನೋ ತಂಡಕ್ಕೂ ಪ್ಲೇ ಆಫ್ಗೆ ಎಂಟ್ರಿ ಕೊಡುವ ಅವಕಾಶವಿದೆ. ಆದರೆ ಲಕ್ನೋ ತಂಡ ಪ್ಲೇ ಆಫ್ಗೆ ಬರಬೇಕು ಅಂದರೆ ದೊಡ್ಡ ಪವಾಡವೇ ನಡೆಯಬೇಕು. ಯಾಕಂದ್ರೆ ಉಳಿದ 3 ಪಂದ್ಯಗಳನ್ನು ಗೆಲ್ಲಬೇಕು, ಜೊತೆಗೆ ಹೆಚ್ಚಿನ ರನ್ ರೇಟ್ ಇರಬೇಕು. ಅಂದಾಗ ಮಾತ್ರ ಉಳಿದ ತಂಡಗಳ ಫಲಿತಾಂಶದ ಮೇಲೆ ಲಕ್ನೋ ತಂಡದ ಪ್ಲೇ ಆಫ್ ನಿರ್ಧಾರ ಆಗುತ್ತದೆ. ಒಟ್ನಲ್ಲಿ IPL ಸೀಸನ್ 18ರ ಪ್ಲೇ ಆಫ್ಗೆ 3 ತಂಡಗಳು ಎಂಟ್ರಿ ಕೊಟ್ಟಿದ್ದು ಇನ್ನೊಂದು ಸ್ಥಾನಕ್ಕೆ 3 ತಂಡಗಳ ನಡುವೆ ಭರ್ಜರಿ ಫೈಟ್ ಏರ್ಪಟ್ಟಿದೆ. ಮುಂಬೈಗೆ ಅವಕಾಶ ಜಾಸ್ತಿ ಇದ್ದು ದೆಹಲಿ, ಲಕ್ನೋ ತಂಡಗಳಿಗೆ ತುಸು ಅವಕಾಶ ಕಡಿಮೆ ಇದೆ. ಆದರೆ ಅಂತಿಮವಾಗಿ ಯಾವ ತಂಡ ಪ್ಲೇ ಆಫ್ಗೆ ಹೋಗುತ್ತೆ ಅನ್ನೋದು ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.